ಈಗ ಹೇಳಕ್ಕ ಏನು ನಿನ್ನ ಸಮಸ್ಯೆ? ಬೆಳಗ್ಗೆ ಅವಳು ಅರ್ಜೆಂಟ್ನಾಗಿದ್ನಿ, ಅದಕ್ಕೆ ನನಗೆ ಕೆಲಸ ಇದ್ದಿದ್ದಕ್ಕೆ ಹಂಗೆ ಹೋದೆ. ಈಗ ನಿನ್ನ ಮಗ್ಗು ಬರ ಕೇಳಿ ನೀ ಬರ್ತೇನೆ ಅಂದಾನ, ಮಾತಾಡೋಣಂತ ಏನಾಯ್ತು ಎತ್ತ ಅಂತೇಳಿ. ಆತ ಮಾತಾಡುವಂತಿ ಯಾರು ಬೇಡ ಅಂದ್ರೆ. ಹೌದು, ನಿನ್ನ ಮನೆದೇನ್ಲ ಇದು ಹಕ್ಕಿಕತ್ತ? ಏನಾತಕ್ಕ? ಇನ್ನೂ ಏನಾಗ್ಬೇಕಲ್ಲ? ಏನು ಹರಿದೇವ ನೀನು? ನನ್ನ ತಮ್ಮನ ಕಾಳಜಿ ನನಗಿರ್ತತಿ, ಇವ್ರಿಗೇನ ಅಲ್ಲಲ್ಲ. ಬರ್ಬರ್ತ ವಯಸ್ಸನ್ನು ನಿನಗೆ ನಿನ್ನ ಆಫೀಸಿಗೆ ಕಳಿಸಿ ವಯಸ್ಸಿನ ಮಗ ಸುಸಿ ಅಡ್ಡಾಡ್ತಾರಂದ್ರೆ ಏನು ಹೇಳ್ಬೇಕು ಇದಕ್ಕೆ? ಇನ್ನೂ ಲೆಕ್ಕದಂತ ಮೊದ್ಲಿರ್ತ ಸಣ್ಣಂದಿರ್ತ ದುಡ್ದು ಕಷ್ಟಪಟ್ಟು ಏನು ಒಂದು ಟೈಮ್ನ್ಯಾಗ ನಿನಗೂ ಸಾಕಾಗಿ ಹೋಗೈತಿ. ಏನು ದುಡುದು ಅನ್ನಂಗೆ ಆಗ್ಬಿಟ್ಟೈತಿ. ಎಲ್ಲ ದುಡಿದು ಈಡಾಗ ಆಸ್ತಿ ಮಾಡಿ ಮಕ್ಳಿಗೆ ಕೊಟ್ಟು ಈಗ ಮಗ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ನೋಡ್ಕೋಬೇಕು. ಯಪ್ಪ ಆರಾಮಿರಪ್ಪ, ನೀನು ಇಷ್ಟೆಲ್ಲ ಮಾಡಿಕೊಟ್ಟು ನಮ್ಗೆ, ಇನ್ನು ನಾನು ನೋಡ್ಕೋತೇನೆ, ನೀ ಆರಾಮಿರಪ್ಪ ಅಂತ ಹೇಳ್ಬೇಕು. ಅದನ್ನು ಬಿಟ್ಟು ನೋಡಿದ್ರೆ ಅವನ ಅಡ್ಡಾಡ್ತಾನ, ನೀನು ನೋಡಿದ್ರೆ ಈ ನಮ್ನಿ ಕುಂದಿರ್ತಿಪ್ಪ. ಏನು ಹೇಳ್ಬೇಕು ಇದಕ್ಕೆ? ಅಲ್ಲ ಆಂಟಿಯರ, ನೀವು ಹೇಳೋದು ನೋಡಿದ್ರೆ ದಿನಾನು ಅಡ್ಡಾಡಕ್ಕೆ ಹೋಗ್ತಾನ, ಏನು ಮಾಡೋದೇ ಇಲ್ಲ ಅಂತ ನೀವು ಹೇಳ್ತೀರಪ್ಪ. ಏನಿಲ್ರಿ ಅತ್ತಿಯರ ಆಂಟಿಯರ, ಅವ ಎಲ್ಲಿ ಹೋಗುದಿಲ್ಲ ಪಾಪ, ಕೆಲ್ಸದ ಮ್ಯಾಗ ಇರ್ತಾನೆ. ಈಗ ಹೋಗ್ಯಾನ 2 ದಿನ, ಬರ್ತಾನೆ ಹೇಳ್ರಿ. ಅವ್ನು ಹೋಗೋ ಹೊತ್ನ್ಯಾಗ ಅತ್ತಿ ಆಕಿ ಅಂದ್ಲಕ್ಕಿ ಪಾರ್ವತಿ ಮಾವರಿಗೊಬ್ರಿಗೆ ಇದಾಕತ್ತಿ, ನಾವು ಅಲ್ಲೇ ಬರಾಕ ಅಂತೇಳಿ ನಾವೇ ಜುಲಿ ಮಾಡಿ ಕಳಿಸಿದ್ದೆ. ಅಕ್ಕ ಸುಮ್ಮನೆ ಈ ಥರದ್ದೆಲ್ಲ ಮಾತಾಡಿ ಯೋಚನೆ ಮಾಡಿ ನೀನು ಟೆನ್ಷನ್ ಮಾಡ್ಕೊತೀನಿ ನೋಡು. ನಾ ಹೇಳೋದು ಕೇಳಿದ್ರೆ ಸುಮ್ಮನಿರು, ಹೋಲಿ 2 ದಿನ ಹೋಗ್ಯಾರ ಬರ್ತಾರೆ. ಏನು ಯಾಕ ನೀನು ಚಿಂತೆ ಮಾಡ್ತಿ, ಇನ್ನಿದ್ದರಿಗೆ ಚಿಂತೆ ಮಾಡಕ್ ಹಸ್ತಿ. ಏನೂ ಆಗಬಾರ್ದಾಗಿಲ್ಲ. ಈಗ ಸಮಾಧಾನ ಮಾಡ್ಕೊ, ಯಾಕೆ ಸುಮ್ಮನೆ ತ್ರಾಸ ತಗೊಂತಿ? ನನಗೇನೂ ಆಗಿಲ್ಲ, ನಾನೇ ಕಳಿಸಿದ್ದವ್ರನ್ನ ಅಡ್ಡಾಡ್ಲಿ. ನಮಗೂ ಮಕ್ಕಳು ಮೊಮ್ಮಕ್ಕಳನ್ನ ನೋಡ್ಬೇಕಂತ ಆಸೆ. ಒಂದು ಕೂಸಿನ ಹಡ್ದು ಕೊಟ್ರಿಲ್ಲ. ಪಾರ್ವತಿಗೆ ಹೇಳೀನಿ, ಒಂದು ಮಕ್ಕಳದು ನಮಗೆ ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕಾಗ್ಯವ ಅಂತೇಳಿ. ಅವ್ರನ್ನ ಹಂಗೆ ಬಿಟ್ರಲ್ಲ, ಖುಷಿಯಿಂದ ಅವರು ಅಡ್ಡಾಡೋದು, ನಮ್ಮ ಆಸೆನೂ ಈಡೇರೋದು ಎಲ್ಲ ಸುತ್ತಿ ಬಳಸಿ ಹೇಳೋಕೆ ಆಗಂಗಿಲ್ಲಕ್ಕ. ಇದ್ದಿದ್ದೇ ಹೇಳ್ತೇನೆ, ಅದ್ರಾಗ ಏನೈತಿ? ನಮ್ಮ ಮೊಮ್ಮಕ್ಕಳು ಬೇಕಂದ್ರೆ ಅವ್ರಿಗೆ ಆದಂಥ ಪ್ರೈವೇಟ್ ಆಗಿ ಅವ್ರಿಗೆ ಬಿಡ್ಬೇಕು, ನಾವು ಅವ್ರು ಅಡ್ಡಾಡಬೇಕು, ಖುಷಿಯಾಗಿರ್ಬೇಕು. ಅವಾಗೆಲ್ಲ ಸಾಧ್ಯ ಆಕತಿ. ಏನು ಸುಮ್ಮನಿರ್ನಿ. ಏನಪ್ಪ ಒಟ್ಟು ಮಾವ. ಓ ಪ್ರೀತಮ್ಮ ಬಾರಪ್ಪ. ಅಕ್ಕ ಎಲ್ಲಿ ಹೊಂಟಿ? ಎದಕ್ ಬೇಕಪ್ಪ? ನನ್ನ ಮಕ್ಕ ನೋಡತ್ಲೆ ಸಿಟ್ಟು ಬರ್ತೈತೆ ಅವಂಗ. ಸುಮ್ಮನೆ ಇಲ್ಲಿದ್ದು ಅವ್ರಿಗೂ ಕಿರಿಕಿರಿ ಮಾಡೋ ಬದ್ಲಿ ನಮ್ಮ ಪಾಡಿ ನಾವು ಹೋಗೋದು ವಾಸಿ ಅಲ್ಲ. ಇದೇ ಬೇಡ ಅನ್ನೋದು. ನಾ ಈಗಾರ ಹೇಳಿನಿ, ಪ್ರೀತಮ್ಮ ಬರಾಕ್ ಹೇಳಿನಿ. ಏನು ನಿನ್ನ ಮಗ್ಗ ನೀ ತಲೆ ಕೊಡ್ಸ್ಕೊಡ, ಸುಮ್ಮನೆ ನಾ ಮಾತಾಡ್ತೇನೆ ಅಂತೇಳಿ ಅಂದ್ಮೇಲೆ ಯಾಕೆ ನೀ ಹಿಂಗೆ ಮಾಡ್ತಿ? ನನಗಂತೂ ನೋಡಪ್ಪ, ಯಾ ಮಾತು ಬೇಡ, ಕತಿ ಬೇಡ. ಏನು ನನ್ನ ಹಣೆ ಬರನೇ ಇಷ್ಟ ಅನ್ಕೊಂಡು ಸುಮ್ಮನೆ ಆಗಿಬಿಡ್ತೇನೆ ಅತ್ತಾಗ. ಬೇಡ ಅವ್ರಿಗೆ ತಿಳ್ದಂಗೆ ಅವ್ರು ಇರಲಿ, ನನಗೂ ಇಲ್ಲಿರ ಅಂದ್ರೆ ಇರ್ತೇನೆ. ಬೇಡಕ್ಕ, ನೀ ಇಲ್ಲಿರೋದು ನನಗೆ ಇಷ್ಟ ಇಲ್ಲ, ಹೋಗಿ ನಿನ್ನ ಮನೆಗೆ ಅಂದ್ರೆ ಮತ್ತೇನು ಮಾಡೋದು? ಒದ್ರೇನು ಹೊಡೆದ್ರೇನು ಬೈದ್ರೇನು ಅಲ್ಲೇ ಹೋಗಿ ಬಿದ್ದಿರ್ತೇನೆ. ನೀ ಮೊದಲು ಕುತ್ಕೋ, ಇಲ್ಲ ಒಂದ್ಸಲ ಕುತ್ಕೋ, ಸಮಾಧಾನ ಕುತ್ಕೋ. ಯಾಕ ಏನ ಅಂತೀರಂತಲ್ಲ ಗಂಡ ಹೆಂಡತಿ ಕೂಡಿ? ಏನದು ಸಮಸ್ಯೆ? ನಮ್ಮ ಅಕ್ಕ ಯಾಕೆ ಇಲ್ಲಿ ಮಠ ಬಂದಾಳ? ಮಾವ ಏನೂ ಅಂದಿಲ್ಲ, ಸುಮ್ಮನೆ ಕಡ್ಡಿ ಒಯ್ದು ಗುಡ್ಡ ಮಾಡ್ಕೊಂಡು ಇಲ್ಲಿ ಬಂದು ಕುಂತಾಳ. ಹೌದೌದು, ಕಡ್ಡಿ ಒಯ್ದು ಗುಡ್ಡ ಅಂತ. ನಾ ಹೆಂಗೆ ಭಾಳ ಬದುಕೇನೆ ಅಂತೇಳಿ ನಿನಗೇನು ಗೊತ್ತಾ ಬಾಡ್ಯ? ಆ ಮನೆ ಒಳಗೆ ರಾಣಿಗತೆ ಇದ್ದಕ್ಕೆ ನಾನು ಎಲ್ಲ ಹೆಣ್ಮಕ್ಳು ನನ್ನ ಮಾತಾ ಕೇಳ್ತಿದ್ರೆ ಆ ಮನೆ ಒಳಗೆ ನಾ ಹೇಳಿದ್ದೆ ಶಾಸನಾಗಿತ್ತು. ಈಕಿ ಬಂದ್ಲು ಇವ್ನು ಹೆಂಡ್ತಿ ಎಲ್ಲ ಅದ್ಲಿ ಬದ್ಲಿ ಅವ್ರಿಗೆ ಕಾಳು ಮಾಡಿಬಿಟ್ಟಾಳ. ಈಗ ಸಾಕಾಗಿ ಹೋಗ್ಬಿಟ್ಟತ್ ನೋಡಪ್ಪ ನನಗಂತ ಗೊತ್ತಾಗ. ಏನ ನನ್ನ ಮಾತಂದ್ರೆ ಕಿಮ್ಮತ್ತಿಲ್ಲ ತ್ರಿಕಂತ ಇವ್ರ ಮನೆ ಒಳಗೆ. ಏನ ಈ ಬಾಡೆ ಏನ್ ಹೇಳಿದ್ದಕ್ಕೆ ಸೈ ಅಂತಾನ. ಆಕಿ ಬಿಕಾರಿ ಮಂತೆ ಅಂದಾಗಿಂದ ಬಂದು ತಿನ್ನಾಕ ಗತಿ ಇಲ್ಲ ಅವಕ್ಕೆ ಅಂತ ಮಂತ್ಯಾಗಿಂದ ಬಂದು ಆಕಿ ನನ್ನ ಮೇಲೆ ಟೊಬ್ರು ಮಾಡ್ತಾಳ ಆಕಿ. ಇದನ್ನ ಹೇಳ್ತಾ ಇರೋದು ಮಾವ, ಇದೇ ಬಂದಿರೋದು ಮಾತಿಲ್ಲಿ. ಅಲ್ಲ ಮಾವ, ಆಕಿ ತಿನ್ನೋ ಗತಿ ಇಲ್ದೇ ಇರೋ ಮಂತ್ಯಾಂದಾಗಿಂದ ಬರಲಿ, ಎಲ್ಲಿದ್ದಾರ ಬರ್ಬಾಳಕ್ಕ. ಈಗ ಆಕಿ ತಿನ್ನಾಕ ಗತಿ ಇಲ್ದೇ ಇರೋ ಮಂತ್ಯಾಂದಾಗಿಂದ ಬಂದಾಳ ಅಂತ ಈಗೀಗ ಯಾಕೆ ಹಿಂಗೆ ಅಂತಾಳ? ಯಾಕ ಅವ್ರೇನು ಉಪಾಸಿದ್ರನ? ತಾಯಿ ಮಗಳು ಅವ್ರದ್ದು ಐತಿ ತಕ್ಕ ಮಟ್ಟಿಗೆ ದೇವ್ರು ಕೊಟ್ಟಾನ, ಇಲ್ಲಂತಲ್ಲ. ನಮ್ಮಷ್ಟು ಇಲ್ಲ ಅಂದ್ರೆ ಅವ್ರದ್ದು ಒಂದು ಎಕರೆನ ಹೊಲಾನೋ ಒಂದು ಮನೆಯೋ ಒಂದು ಏನೋ ಐತಿ. ಈಕೆ ಮಾತೆತ್ತಿದ್ರೆ ಅವ್ವ ಬಿಕಾರಿ, ನೀನು ಈ ತಿನ್ನಾಗತಿ ಇಲ್ದಿರೋ ಮನೆಯಿಂದ ಬಂದು ಬಿಕಾರಿ, ನಿನಗೆ ಎಷ್ಟು ಸೊಕ್ಕಿರ್ಬೇಕು ಬಿಕಾರಿ ಅಂತಂತಾಳ. ಮತ್ತು ಆಕಿಗೆ ಬೇಜಾರಾಗಂಗಿಲ್ಲನ? ಅಲ್ಲ, ಮನುಷ್ಯ ತೀರ ಹಂಗೆ ಮಾಡೋದು ತಪ್ಪಾಗೋದಿಲ್ಲ. ನಮ್ಮ ಮಾವ ನೀನೇ ಹೇಳಿ ನೋಡೋಣ. ಆಕಿ ಎಷ್ಟೇ ಆದರೂ ಈಗ ಆಕಿ ಏನು ನನ್ನ ಸೊಸಿ, ನನ್ನ ಹೆಂಡತಿಕೆ ಈಕಿ ಸೊಸಿ. ನನ್ನ ವಂಶಕ್ಕೊಂದು ಮಗನ ಎತ್ಕೊಡಾಳ. ಈ ಟೈಮ್ನೇ ನಾವು ಆಕಿ ಮನ್ಸಿಗೆ ಪದೇ ನೋವು ಮಾಡೋದು, ಬಾಯಿಗೆ ಬಂದಂಗೆ ಅನ್ನೋದು ಎಲ್ಲ ಸರಿಯಲ್ಲ. ಮನೆ ಸೊಸಿ ಅಂದ್ರೆ ಮಗಳ ಸಮಾನ ಅಂತಾರೆ. ಈಕಿ ಮಗಳ ಗತಿ ಅಂತರೂ ನೋಡ್ಕೊಳ್ಳೋದು ದೂರದ ಮಾತು ಬಿಡು. ಅಲ್ಲ ಹೋಗ್ಲಿ, ಅವಕ್ಕೆ ಮನ್ಸಿಗೆ ನೋವು ಆಗ್ಲಂಗಾರ ಇದ್ದು ಬಿಟ್ರೆ ಆಕಿ ಪಾಡಿಗೆ ಆಕಿರ್ತಾಳ, ಅದನ್ನೂ ಬಿಡ್ತಾಳ, ಎಲ್ಲ ಬಿಡ್ತಾಳ. ಬರೀ ಮಾತಿಗೊಮ್ಮೆ ಅವ್ರವು ಬರ್ತಾಳ ಅಂದ್ರೆ ಈಕಿಗೆ ಇಷ್ಟ ಆಗಂಗಿಲ್ಲ ನೋಡು. ಅವ್ರವು ಬರ್ತಾಳ ಅಂದ್ರೆ ಜಗಳನೇ ಜಗಳ ಬರ್ತಾಳ. ಹಂಗ ಹಿಂಗ ಅದಾತು ಇದಾತು ಅಂತೇಳಿ ಒಂದು ಸುಮ್ಮನೆ ಒದರಿದ್ದ. ಈಗ ಅವ್ರವ್ ಬರಬಾರ್ದು ನಮ್ಮ ಮಗಳ ಮನೆಗೆ. ಅವ್ರವ್ ಮೊನ್ನೆ ಒಂದು ಶಿಕರಣೆ ಮಾಡ್ತೀನಿ, ಹೋಳಿಗೆ ಮಾಡ್ತೀನಿ ರೀ, ಅದು ತೊಂಬರ್ರಿ ಅನ್ನಕತ್ತಿದ್ಲ. ಆಯ್ತು ತಗೋ ಅಂತ ನಾ ಅಂದೆ. ಯಾಕೆ ತಂದ್ರೆ ಏನಾಯ್ತು, ಮಾಡಿದ್ರೆ ಏನಾಯ್ತು ಅಂತ ಕೇಳ್ತೇನೆ ನಾನು. ಹಿಂಗೆ ಏನು ಹೌದಿಲ್ಲ ಮಾವ? ಈಗ ಪಾಪ ಅವ್ರವ್ವ ಏನು ತಿನ್ನಾಕತ್ತಿಲ್ಲ ಬರತ್ತಾಳನ, ಅಕ್ಕಿಗೆ ಆಸೆ ಇರಂಗಿಲ್ಲನ. ನಮ್ಮ ಹೋಗಿ ಅದನ್ನು ಮಾಡ್ಕೊಡ್ಬೇಕು, ಇದನ್ನು ಮಾಡ್ಕೊಡ್ಬೇಕು, ನಮ್ಮ ಹೋಗಿ ತಿನ್ಬೇಕು, ನಾ ಅಡಿಗೆ ಮಾಡಿ ಉಣಿಸ್ ಕಳಿಸ್ಬೇಕು, 2 ದಿನ ಇಟ್ಕೋಬೇಕು ಅಂತೇಳಿ. ಬೇಡ ನಿಮ್ಮ ಹೋಗಿ ಇಲ್ಲಿ ಹಾಕಿರ್ತಾಳ, ಬೇಡ ಅಂತಾಳೆ. ಬರೀ
ಹಿಂಗೆ ಇಕ್ಕಿ ಮಾಡೋದು ಯಾರಿಗೂ ಗೊತ್ತಾಗೋದಿಲ್ಲ ಬಿಡ ಮಾವ. ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತೈತೆ ಮಾವ್ರ. ಅಲ್ಲ ಮಾವ, ಈಗ ನೋಡಿ ಇಲ್ಲಿ ಬಂದು ನಿಂತಾಳಲ್ಲ, ಹಿಂಗೆ ಮಗ ಹಂಗಂತಾನೆ, ಸುಸಿ ಹಿಂಗಂತಾಳ ಅಂತೇಳಿ ಸುಮ್ಮನೆ ಅಂತಾಳನ್ನ ಈಕಿ. ಅಲ್ಲ ತಡಿ, ಈಕಿ ಮೊದಲೆಲ್ಲ ಹಿಂಗೆ ಅಂದಾಳನ್ನ ಹೇಳಿ ನೀನ ನೋಡೋಣ ಮಾವ. ಮೊದಲೆಲ್ಲ ಹಿಂಗೆ ಅಂದಿಲ್ಲ ಈಕಿ. ಏನು ಎಷ್ಟು ಈಕಿ ಹಿಂಸೆ ಕೊಟ್ಟಾಳ, ಆಕಿ ತಡ್ಕೊಂಡು ಮತ್ತು ಮುಚ್ಚಿಟ್ಕೊಂಡು ಸುಮ್ಮನೆ ಆಗ್ಯಾಳ ಆಕಿ. ಈಗ ಆಕಿಗೆ ಸಾಕಾಗ್ಬಿಟ್ಟೈತಿ ಈಕಿಗೆ, ಹೇಳಲೇಬೇಕನ್ನಂಗಾಗಿ ಆಕಿನ ಓದ್ರಾಕತ್ಬಿಟ್ಟಾಳೆ. ಈತಿತ್ತಾಗ ಬಾಯಿಗೆ ಬಂದಂಗೆ ಬೈತಾಳೆ ಈಗ ಆಕಿನೂ ಈತಿತ್ತಾಗ. ಅಲ್ಲ ನೀ ಮಾಡೋದು ಹಿಂಗನ? ಹೌದು, ನಮ್ದು ಯಾಕೆ ಬಿಕಾರಿ ಮಂತೆ ಅನ್ನಕತ್ತಿ, ನಿಮ್ದ ಬಿಕಾರಿ ಮಂತ್ಯಾನ ಅಂತ ಕೊಲ್ಲ ಮಾತಾಡ್ತಾಳೆ ಆಕಿ. ನೋಡು ಬಾಯಾಗ ಬಂತು ನೋಡಿ ತನಗ ಬಿಕಾರಿ ಮಂತ್ಯಾನ ನಿಮ್ದ. ನನಗೇನಂತಿ ನೀನು ಅಂತ ಬಾಯಿಗೆ ಬಂದಂಗೆ ಬೈತಾಳ. ತೀರಾ ಅಷ್ಟು ನನಗೇನು ಕಿಮ್ಮತ್ತಿರಕ್ಕಿಲ್ಲನ? ಇಷ್ಟು ನಾ ಇವ್ರ ಕಡೆ ಎಲ್ಲ ಅನಿಸ್ಕೋಬೇಕಲ್ಲ, ಅದನ್ನ ಹೇಳಿ ನೀನು. ಹಾಂ, ಸಾಕಾಗೈತಪ್ಪ ಯಪ್ಪ ನನಗಂತೂ ಹೊತ್ತಾಗ ಇವ್ರ ಕಡೆ ಅನಿಸ್ಕೊಂಡು ಈಕಿ ಈಗ ನನಗೆ ಇಷ್ಟೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ, ಅನುಭವಿಸ್ತಾಳಲ್ಲ. ಯಾರು ರೊಕ್ಕ ಅದು? ನಾನು ಅದು ಹೌದು ಅನ್ನಂಗೆ ಕೆಲಸ ಆಗ ಕಷ್ಟಪಟ್ಟು ದುಡಿತಾ ಅದೀನಿ. ಏನು 1ಕ್ಕೆ 10ರಷ್ಟು ಮಾಡಿಟ್ಟೇನಿ. ನೀ ಮಾಡಿಲ್ಲ ಅಂತ ಯಾರಂದ್ರೆ ನೀ ಮಾಡ್ದಲ್ಲೇ ನಮಗೆಲ್ಲ ಸಿಕ್ಕಿರೋದು. ಏನ ನೀ ಇದ್ದದಕ್ಕೆ ನಾವು ಹಿಂಗದೇವಿ, ನಾ ಇಲ್ಲ ಅಂತ ಹೇಳಾಕತ್ತಿಲ್ಲ. ಆದ್ರೆ ನೀನು ಬಾಯಿಗೆ ಬಂದಂಗೆ ಬೈಯೋದು ಸ್ವಲ್ಪ ಕಡಿಮೆ ಮಾಡು, ಹಂಗೆ ಬಾಯಿಗೆ ಬಂದಂಗೆ ಅನಬೇಡ ಆಕಿಗೆ ಅಂತ ಹೇಳಿದ್ದು. ಆಕೆ ನನಗೆ ಅಂತರೂ ಹೇಳ್ಬೇಕಂದ್ರೆ ನಿಮ್ಮಿಬ್ಬರು ಜಗಳದಾಗ ನಂಗೆ ನೆಮ್ಮದಿ ಇಲ್ಲ. ಹೋಗಿ ಎಂತಿ ಕಟ್ಕೊಂಡು ಎಲ್ಲರೂ 4 ದಿನ ಹೋಗಿ ಬಾ ಆರಾಮಾಗಿ. ಅಂದ್ರೆ ನೆಮ್ಮದಿ ಸಿಗ್ತತಿ. ನೆಮ್ಮದಿ ಇಲ್ಲ, ನೆಮ್ಮದಿ ಅದು ಸಿಗೋದಲ್ಲ, ನಾವು ಹುಡುಕೋಬೇಕು. ಇದ ಮಾತ ನಾನು ನಿಂಗೆ ಹೇಳ್ತೇನೆ. ನಾನು ಎಂತಿಗೆ ನೀ ಅನ್ನಕ್ಕೆ ಹೋಗ್ಬೇಡ. ನೆಮ್ಮದಿ ನಿನಗೂ ಎಲ್ಲ ಸಿಗ್ತತಲ್ಲ. ಅವ್ರು ಬಂದ್ರೆ ನಿಂಗೆ ಏನು ಸಮಾಧಾನ ಇಲ್ಲ? ಎದಕ್ಕೆ ಹೋದಿರ್ತೀನಿ ನೀನು? ನೋಡ್ಬೇ, ನಾನು ಎಂತಿಗೆ ಏನು ಅನ್ನಕ್ಕೆ ಹೋಗ್ಬೇಡ ಅಷ್ಟೇ. ಯಾಕ ಅಪ್ಪ್ಯ, ಯಾಕ ವಯಸ್ಸಿನಾಗ ಎಷ್ಟೇ ಆದ್ರೂ ದೊಡ್ಡೋರು ಆತವ್ರು ಮಾತಾಡೋದ್ರ ತಪ್ಪಿರ್ತತಿ, ಸರಿ ಇರ್ತತಿ, ಅದು ಆಮೇಲಿನ ವಿಚಾರ. ಸ್ವಲ್ಪ ಸಣ್ಣವ್ರು ನೀವು ಅನ್ಸರ್ಸ್ಕೊಂಡ್ಬಿಟ್ರೆ ಮನ್ಯಾಗ ಈ ತರ ಜಗಳ ಅಕ್ಕವ. ಅಲ್ಲೋ, ನಾ ಹೇಳೋದಾದ್ರ ಹಂಗಂತಾಳ ಹಿಂಗಂತಾಳ ಅನ್ನೋದಕ್ಕಿಂತಪ್ಪ, ಹೀಗಾಗಿ ಮೆಂಟಾಲಿಟಿ ಈಕಿ ಬೆಳೆದು ಬಂದಿರೋ ವಾತಾವರಣ ಹಂಗೈತಿ. ಅವ್ರ ಮೊದ್ಲಿಂದನೂ ಅದು ಸ್ವಸ್ತ್ಯಾರಂದ್ರೆ ಹಿಂಗೆ ಇರ್ಬೇಕು, ಸ್ವಸ್ತ್ಯಾರಂದ್ರೆ ಹಿಂಗೆ ಮಾಡ್ಬೇಕು ಅಂತೇಳಿ ಇದಾಗ್ಬಿಟ್ಟಾರ. ಈಗ ಅದು ನಾವು ಒಮ್ಮಿಂದ ಮುಖ ಬದ್ಲಿ ಮಾಡಕ್ ಆಗೋದಿಲ್ಲ. ನಾ ಹೇಳ್ತೇನೆ ಈಗ ಓದಾಡಕ್ ಹೋಗ್ಬಿಡ, ಅವ್ರ ಪಾಡಿಗೆ ಅವ್ರು ಹೆಂಗಿರ್ತಾರೆ ಇರ್ಲಿ, ನೀ ಏನ್ ಅನ್ನಕ್ ಹೋಗ್ಬೇಡ ಅಷ್ಟ ಏನಂತ ಹೇಳ್ತೀನಿ. ಏನು ಈಗ ನೀನು ಹೆಂಡತಿ ಜೊತೆ ಸೇರ್ಕೊಂಡು ನೀನು ಒಳ್ಳೊಳ್ಳೆ ಹಂಗೆ ಮಾತಾಡಕ್ಕೆ ಹೋಗ್ಬಾರ್ದು. ಒಂದು ಟೈಮ್ನಾಗ ಕಷ್ಟ ಬಿಟ್ಟಾಳ ನಮ್ಮ ಮಕ್ಕಳು, ಬಿಟ್ಟಿಲ್ಲ ಅಂತ ಅನ್ನಂಗಿಲ್ಲ. ಆ ನೆಗೆಣ್ಣು ಮಕ್ಕಳು ಗಂಡುಗಳು, ಅತ್ತಿ ಮಾವ. ಯಾಕಂದ್ರೆ ನಿಮ್ಮ ಅಪ್ಪನು ಇನ್ನೊಬ್ಬಕ್ಕಿನ ಹೆಂಗಸಿನ ಇಟ್ಕೊಂಡಿದ್ದ. ಆಕಿ ಇಟ್ಕೊಂಡ್ಮೇಲೆ ಆಕಿ ಒಡ ಕುಟ್ಟಿ ಆಕಿ ಬಂದು ಮನೆಗೆ ಹೋಗ್ಕೊಳಕ್ ಹೋದ್ಲು. ಅದನ್ನೆಲ್ಲ ಹೋರಾಡಿ ಉಳಿಸ್ಕೊಂಡಾಳ. ನಿಮ್ಮಪ್ಪ ಈಕಿನ ನಮ್ಮ ಅಕ್ಕನ ಹೊರಗೆ ದುಡಿ ಬೇಡ, ಆಕಿನೇ ತಂದು ಇಟ್ಕೋತೀನಿ, ಆಕಿನ ಮದುವೆ ಮಾಡ್ಕೋತೀನಿ ಅಂತ ನಿಂತಿದ್ದ. ಅದನ್ನು ಹೋರಾಡಿ ತನ್ನ ಸ್ಥಾನನ ಗಟ್ಟಿ ಮಾಡ್ಕೊಂಡಾಳ. ಹಂಗೆಲ್ಲ ಇದ್ದಾಗ ಮನುಷ್ಯ ಈಗ ವಯಸ್ಸಾಗಿಂದ ಒಂದು ಏನಾರ ಹೆಚ್ಚು ಕಮ್ಮಿ ಅಂತಿರ್ತಾರ. ನಾವು ಅನುಸರಿಸ್ಕೋಬೇಕಲ್ಲ, ಹರಿಯದರು ನಾವು ಸ್ವಲ್ಪ ಅನುಸರಿಸ್ಕೋಬೇಕು. ಹೋಗ್ಲಿ ಬಿಡಪ್ಪ, ಯಾಕನ್ಬೇಕು, ಹೋಗ್ಲಿ ಬಿಡಿ, ಏನಾಯ್ತು ಒಂದು ಮಾತಂದ್ರೆ ಅಂತೇಳಿ ನೀವು ಸುಮ್ಮನೆ ಆಗ್ಬಿಟ್ರೆ ಜಗಳ ಮುಂದುವರೆಯಂಗಿಲ್ಲ. ಹಂಗಲ್ಲ ಮಾವ, ಆಕಿ ಬ್ಯಾರೆ ಅದರ ವಿಚಾರಕ್ಕೆ ಕಿರಿಕಿರಿ ಮಾಡಿದ್ರೆ ಹೇಳ್ಬೋದು. ಆಕಿಗೆ ಒಮ್ಮೆಗೆ ನಾ ಮತ್ತೆ ಬರೋದು ಬೇಡ. ನಿಮ್ಮವ್ವ ಯಾಕೆ ಬರ್ತಾಳ? ನೀನು ಇದೇ ಸೀರೆ ಯಾಕೆ ಕೊಡ್ತಿ? ನೀನು ನನ್ನ ಬಂಗಾರ ಇಲ್ಲಟ್ಟಿ. ಅದು ಮೊನ್ನೆ ಒಂದು ನೀವು ಕೊಟ್ಟಿದ್ರಲ್ಲ 4 ತೊಲಿದೊಂದು ಚಲೋದು ರಾಣಿ ಹಾರ, ಅದು ಇದ್ರಾಗ ಕುಬಸ್ದಾಗ ಅದು ಕಳೀತದ. ಇವತ್ತಿನವರೆಗೂ ಪತ್ತೆ ಇಲ್ಲದ ಎಲ್ಲೋತಂತೇಳಿ. ಎಲ್ಲ ಈಗ ಅಂತಾಳ ನಮ್ಮವ ಅಂತಾಳ, ನಿನ್ನ ಹಿಂತಿನ ತೊಗೊಂಡೋಗಿ ತವ್ರ ಮನೆ ಕೊಟ್ಟಾಳ, ತಗೋ ಅಲ್ಲೇ ಅವ್ರ ಏನೋ ಮಾಡ್ಯಾರ, ತಗೋ ಅವ್ರು ಮುರಿಸಿ ಏನೋ ಬಂಗಾರ ಬೆಳ್ಳಿ ಮಾಡಿಸ್ಕೊಂಡಿರ್ಬೇಕು, ಇಲ್ಲ ಮನೆ ಖರ್ಚಿಗೆ ಇಟ್ಕೊಂಡಿರ್ಬೇಕು, ನೀನು ಹೆಂಡ್ತಿ ಬರೀ ಇಂಥವು ಮಾಡ್ತಾಳ ಅಂತಾರ. ಆಕಿ ಯಾಕೆ ಇಲ್ಲಿ ಬಂಗಾರ ಒಯ್ದು ತವ್ರ ಮನೆಗೆ ಕೊಡ್ತಾಳ? ಇಷ್ಟಕ್ಕೂ ತವ್ರ ಮನೆ ಒಳಗೆ ಏನು ಅಣ್ತಮ್ಗಳ ಏನು ಇನ್ನಿಬ್ಬರು 3 ಅಕ್ಕಂಗ್ಯಾರ ಅದಾರ, ಯಾರದಾರ? ಅವ್ರವ್ನ ಹೊಟ್ಟೆ ತುಂಬ್ಕೊಳ್ಳೋದು ಏನು ಕಷ್ಟ ಅಲ್ಲ. ಅವ್ರವ್ನು ಆಕಿನ ಹೊಲ್ದಾಗ ಅಲ್ಲಿ ಇಲ್ಲಿ ಮಾಡ್ತಾಳ, ಆಕಿದ ಹೊಟ್ಟೆ ಆಕಿ ತುಂಬ್ಕೊಂತಾಳ. ಇಕ್ಕಿದು ಸರ ಒಯ್ದು ಮುರಿಸಿ ತಿಂತಾಳನ ಆಕೆ. ಹಂಗೆ ಆಕಿ ಮುಂದೆ ಅಂದ್ರೆ ಆಕಿಗೆ ಬೇಜಾರಾಗಂಗಿಲ್ಲನ? ಏನ 4 ತೊಲಿದ ಅದೆಂತದ ಆಂಟಿಕ್ ಡಿಸೈನ್ ಅಂತ ಇತ್ತಲ್ಲ ನಕ್ಲೇಸ್ ಆಗ? ಅದೇ ಈಗ ಕಳೆದ ಒಂದು ಎಷ್ಟು ಒಂದು 2-3 ತಿಂಗಳಾತನಪ್ಪ, ಕಳೆದದು 3-4 ತಿಂಗಳಾತನ. ಅಲ್ಲ ಮತ್ತೆ ಇಷ್ಟು ದಿನ ನಮ್ಗೆ ಸುದ್ದಿನ ಗೊತ್ತಿಲ್ಲ. ಹೆಂಗೆ ಹೇಳ್ತಾರೆ ಹೇಳ್ರಿ ಕಳೆದತ್ತಂತೇಳಿ? ಛೇ, ಅಷ್ಟು ಚಲೋ ಇದು. ಅದು ಎಲ್ಲಿತ್ತದ, ಯಾರ ಕಡೆ ಇತ್ತು? ನನ್ಗೇನು ಗೊತ್ತಪ್ಪ, ಆಕಿನ ತಗೊಂಡು ಹೋಗ್ಯಾಳ. ನೋಡಿದೆ ಹಿಂಗಂತ ನೋಡು. ಆಕಿ ನಾ ತೊಗೊಂಡಿಲ್ಲ, ನಾ ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಒಯ್ಬೇಡ ನೀನು ತೊಂಬ ಇಲ್ಲ, ನಾ ಇಟ್ಕೋತೇನೆ ಅಂತೇಳಿ ನನ್ನಿದ್ರಿಗೆ ಈಕಿನ ಅವನ್ನ ಇಸ್ಕೊಂಡಾಳ. ಈಕಿನ ಕೇಳಿ ವಾಪಸ್ ಕಸ್ಕೊಂಡಿದ್ದು ನೋಡೇನಿ ನಾನು. ಈಗ ನೋಡಿದ್ರೆ ನೀನೇ ಇಟ್ಕೊಂಡಿದ್ದಿ, ನಿನ್ನ ಕಡೆನೇ ಇತ್ತು ಅಂತಾಳ. ವಾಪಸ್ ಆಕಿ ಡೆಲಿವರಿ ಮುಗಿಸ್ಕೊಂಡು ನಾಮಕರಣಕ್ಕೆ ಬಂದಲ್ಲ, ಆಕಿ ಬಂದಾಗ ಆಲೇ ಇಲ್ಲದು ಸರ. ಈಗ ಯಾರು ತೊಗೊಂಡಾರ ಏನೋ ಈಗೀಗ ಅದು ಗೊತ್ತೂ ಆಗಿಲ್ಲ. ಆವತ್ತ ಹುಡುಕ್ಯಾಡ್ದಾಗ ಅದು ಇಲ್ಲಲ್ಲ ಅಂತೇಳಿ ಸುಮ್ಮನೆ ಖಂಡಾಪಟ್ಟಿ ಬಂಗಾರ ಇಟ್ಟಿರ್ತಾಳ ಅಲ್ಲಿ ತನ್ನ ತಿಜುರಿ ಆಗ್ತಾನೆ. ಅಲ್ಲಿ ಇಲ್ಲಿ ಅದ್ರು ಇದ್ರು ಎಲ್ಲ ಕೂಡಿಸ್ಕೊಂಡು ಯಾವ್ದು ಹೋತೋ ಯಾವ್ದು ಬಿಡ್ತೋ ಒಂದು ಲೆಕ್ಕ ತಂಗಲಿಕ್ಕಿಗೆ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ.
ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112